ಈಗ ರಾಜ್ಕುಮಾರ್ ಸರ್ ಬಂದಿದ್ರು ನಿಮ್ಮ ಮದುವೆಗೆ, ಅದ್ರ ಸ್ವಲ್ಪ ನಿಮ್ಮ ಅನುಭವ ಹೇಳಿ, ಹೆಂಗ ಅನ್ಸುತ್ತೆ ನಿಮಗೆ? ನನಗಂತೂ ಇವ್ರು ಹೇಳಿರ್ಲಿಲ್ಲ ಮದುವೆಗೆ. ನಮ್ದು ಒಂದು ಸ್ವಲ್ಪ ಮಿಡ್ಲ್ ಕ್ಲಾಸು, ಇವರು ಹಂಗೆ ಇದ್ದಿದ್ದು. ಅಂದರೆ ಇವ್ರು ರಾಜ್ಕುಮಾರ್ ಬರ್ತಾರೆ ಅಂದರೆ ನಮಗೆ ನಮ್ಮ ಯಾಕೆಂದ್ರೆ ಮಾಡಿರೋದು ಒಂದೇ ಸಿನಿಮಾ, ಒಂದು ಸಿನಿಮಾಗೆ ಇವ್ರಿಗೆ ಬರ್ತಾರಂತ ಕೆಲವರೆಲ್ಲ. ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ, ಮದುವೆ ಪೀಠದ ಮುಂದೆನೂ ನನಗೆ ಗೊತ್ತಿಲ್ಲ. ಅವ್ರು ಬರ್ತಾ ಇದ್ದಾರೆ ರಾಜ್ಕುಮಾರ್ ಅಂತ ಹಿಂಗೆ ಬಂದಾಗಲೇ ನನಗೆ ಎದುರಿಗೆ ಬರ್ತಿದ್ದು ನೋಡ್ತಾ ಇದ್ದೀನಿ, ಹಿಂಗೆ ಏನು ಅಂತ ಕನಸ ಮನಸ್ಸನ್ನ ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇವ್ರು ಹೇಳೇ ಇಲ್ಲ. ಅವ್ರ ಅಣ್ಣಂದಿರಿಗೆಲ್ಲ ಹೇಳಿದ್ದಾರೆ, ಅವರೆಲ್ಲ ಅದೆಲ್ಲಾನು ಇದು ಮಾಡಿದ್ದಾರೆ, ಬರ್ತಾರ ಅವರು ಅನ್ನೋ ಥರ ಮಾತಾಡಿದ್ದಾರೆ. ಇಲ್ಲ ಇಲ್ಲ, ನನಗೂ ಆ ಟೈಮಲ್ಲಿ ಹೇಳಿ ಅದೇ ನನಗಂತೂ ಶಾಕು. ಅವ್ರು ಏನು ಹೇಳ್ತಿದ್ರು ನೋಡ್ತಾ ನಿಂತ್ಬಿಟ್ಟು ನನ್ನಂತೂ ಅವ್ರ ಕಣ್ಣನ್ನು ಒಂದೇ ನೋಡಿದ್ದೀನಿ, ತುಂಬ ಹೊತ್ತು ನೋಡಿದ್ದೀನಿ. ನನ್ನಂತೂ ಅಷ್ಟು ಬ್ರೈಟು. ಇಡೀ ಫ್ಯಾಮಿಲಿ ಅಲ್ಲ ಸರ್, ಅಣ್ಣವ್ರ ಜೊತೆ ಒಂದು ಫೋಟೋ ಇಡ್ಸ್ಕೊಳ್ಳೋಕೆ ಒದ್ದಾಡುವಾಗ ಪಾಪ ಪುಣ್ಯಾತ್ಮ ಅದ್ರಲ್ಲಿ ನನ್ನ ಹೇಳ್ಲಾಡ್ತಾ ಇದ್ದಾರೆ. ನಮ್ಮ ರಿಲೇಷನ್ ಬಂದು ನಮ್ಮ ಫೋಟೋ ಇಡ್ಸಿ, ನನಗೆ ಗೊತ್ತಿಲ್ಲ, ನಾನೇ ನಿಂತ್ಕೊಳ್ಬೇಕಾ ಬೇಡ ಅಂತ. ನನ್ನನ್ನೇ ಎಷ್ಟೋ ಫೋಟೋಗಳಲ್ಲಿ ಇಲ್ಲ. ಹೋಗಿ ವೆರಿ ಫಸ್ಟು ಯಾಕಂದರೆ ಉಪೇಂದ್ರ ಅವರ ಅಣ್ಣನ ಮದುವೆ ಆಯಿತು ಇಲ್ಲಿ ನಿಜಗುಣ ಅಲ್ಲಿ ಬುಲ್ ಟೆಂಪಲ್ ಸುದ್ದಿ. ಹೌದು, ಅವಾಗ ನಾನು ಉಪ್ಪೆಲ್ಲ ಜೊತೆಗೆ ಅಂದರೆ ಕ್ಲಾಸ್ಮೇಟ್ಸ್ ಅಲ್ಲ, ಕಾಲೇಜ್ ಮೇಟ್ಸು. ಆ ಮಧ್ಯೆ ಒಂದೇ ಓಮ್ ನಡೀತಾ ಇತ್ತಾಗ, ಇನ್ನು ಓಮ್ ನೋಡಿರಲಿಲ್ಲ. ಬಟ್ ನಮ್ಗೆ ಏನು ಗೊತ್ತಿರಲಿಲ್ಲ. ದಿನ ಉಪ್ಪಿ ಜೊತೆ ಇರ್ತಾಯಿದ್ವಿ. ಶೂಟಿಂಗ್ ಅಂದರೆ ಶೂಟಿಂಗ್ ಹೋಗ್ತಾಯಿದ್ವಿ ಅಷ್ಟೇ. ಅವ್ನಿಗೆ ಮೇಕಪ್ ಹಾಕೋದ್ರೆ ಮೇಕಪ್ ಹಾಕೊಳ್ಳೋದು, ಇಲ್ಲ ಅಂದರೂ ಇರ್ತಾಯಿದ್ವಿ ನಾವು ಜೊತೆಗೆ. ಶೂಟಿಂಗ್ ಇಲ್ಲ ಅಂದರೂ ಜೊತೆಗೆ ಇರ್ತಾಯಿದ್ವಿ. ಇರೋವಾಗ ಹೋಗೋ ಮೇಕಪ್ ಹಾಕೊಂಡ್ರೆ ಅವಾಗ ಹಾಕ್ಕೊಂಡು ನಾವು ಮಾಡ್ತಾಯಿದ್ದಿದ್ದು. ಸಿನಿಮಾ ಎಲ್ಲ ಮುಗೀತು, ಅದಾದಮೇಲೆ ಎಡಿಟಿಂಗ್ ಏನೋ ಒಂದು ಸರಿ ಹೋದೆ, ನೋಡಿದೆ ಇದೇನು ಅಷ್ಟೇ. ಅವಾಗ ಅದೂ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲ ಆಯಿತು, ಎಲ್ಲ ಫುಲ್ ಆಯಿತು ಒಂದು ರೇಂಜ್ಗೆ. ಆವಾಗ ಅಣ್ಣವರು ವರದಣ್ಣವರು ಬಂದಿದ್ದರು, ಮದುವೆಗೆ ಬಂದಿದ್ರು. ರಾಘಣ್ಣ ಎಲ್ಲ ಬಂದಿದ್ದರು. ಫಸ್ಟ್ ಅಣ್ಣನೂ ವರದಣ್ಣ ಬಂದಿದ್ದರು. ಮದುವೆಗೆ ಬಂದಾಗ ನಾವು ಗೊತ್ತಲ್ವ, ಅಲ್ಲಿ ಅಣ್ಣವ್ರು ಫಸ್ಟ್ ಬಂದು ಆ ಕಡೆ ತಳ್ಳಿ ಹೇಳಿ ಹೋಗ್ಬಿಟ್ಟಿದ್ರೆ ಅಣ್ಣವ್ರು ಕೂತ್ಕೊಂಡಿದ್ದು. ಹೋಗಿ ಕಾಲು ಮಾಡ್ತಾ, ಅಪ್ಪಾಜಿ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ನಂಗೆ ಕೇಳಿಸ್ಲಿಲ್ಲ ಅದು. ತುಂಬ ನಾನು ಹೆಂಗೆ ಅಂತವ್ರೆ, ಯಾಕಂದರೆ ಇನ್ನು ಫಸ್ಟ್ ಕಾಪಿ ಇವೆಲ್ಲ ನಮ್ಗೆ ಗೊತ್ತಿಲ್ವಲ್ಲ. ಅವಾಗ ಶೋಗಳೆಲ್ಲ ನೋಡೋದು ಗೊತ್ತಿಲ್ಲ. ಅವಾಗ ವರದಣ್ಣ ಹೇಳಿದ್ರು, ನೆನೆ ನೋಡಿದ್ವಪ್ಪ ಅನ್ನೋರು ಹೇಳ್ತಾರೆ, ಇನ್ನು ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ ದಬಕ್ಕಂದು ಬಿದ್ದೋಗ್ಬಿಟ್ಟಾರೆ. ಇನ್ನು ಸಾಕ್ಬಿಡ, ಇದಕ್ಕಿಂತ ಬೇಕಾ ಆ ಮಾತು. ಅವ್ರ ಅಣ್ಣವರು ನಾನು ಯಾವಾಗ ಸಿಕ್ಕಿದ್ರು ಇದು ಮಾಡೋರು. ಆಮೇಲೆ ಪಾರ್ವತಮ್ಮನವ್ರಂತೂ ನಾನು ನೋಡಿದ ತಕ್ಷಣ ಫಸ್ಟ್ ನಕ್ಬಿಟ್ಟೆ, ಆಮೇಲೆ ಮಾತಾಡ್ತಾ ಇದ್ದಿದ್ದು ಅವ್ರು ಕೊನೆವರೆಗೂ ಅಷ್ಟೇ. ನಂಗೆ ಆವಾಗ ಅಣ್ಣವರು ಅದೇ ಮದುವೆ ಕರೆಯೋಕ್ಕೆ ಹೋಗಿದ್ವಲ್ಲ, ಕೋರಕ್ಕೆ ಹೋದಾಗ ನಾನು ಉಪೇಂದ್ರ ಪ್ರವೀಣ್ ನಾಯಕ್ ಎಲ್ಲ ಹೋಗಿದ್ವಿ ಕಾರ್ಡ್ ಕೊಡೋಕ್ಕೆ. ಕಾರ್ಡ್ ಕೊಡೋಕೆ ಹೋದಾಗ ಕಾರ್ಡ್ ಕೊಟ್ವಿ. ಅದು ನಮ್ಮ ಮನೇಲಿ ಕೊನೆ ಮದುವೆ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದೊಂದಿತ್ತು. ಆಮೇಲೆ ಅಣ್ಣವ್ರಿಗೂ ಕಾರ್ಡ್ ಹೋಗಿ ನಾವು ಒಂದು 4-5 ಥರ ಕಾರ್ಡ್ ಮಾಡಿಸಿದ್ವಿ. ನಾನೊಂದು ಮಾಡಿಸಿದ್ದೆ ಬರೀ ಓಮ್ ಅಂತ, ಹಾರ್ಟ್ ಶೇಪು ಓಮು ತೆಗೆದ್ರೆ ಈ ಕಡೆ ನನ್ನ ಇವ್ರ ಹೆಸರು, ಈ ಕಡೆ ಚೋಲ್ಟಿ, ಇಷ್ಟೇ ಈ ಕಾರ್ಡು ಓಮ್ ಅಷ್ಟೇ. ಅದನ್ನು ಇದು 3-4 ಎತ್ಕೊಂಡೋದ್ವಿ. ಎಲ್ಲ ಎತ್ಕೊಂಡೋಗಿ ಅಣ್ಣವ್ರು ಕೊಟ್ಬಿಟ್ಟು ಈ ಥರ ಬರಬೇಕು ಅಪ್ಪಾಜಿ ಹಂಗೆ ಹಿಂಗೆ ಅಂದರೆ ಅಷ್ಟರಲ್ಲಿ ಉಪೇಂದ್ರನ ಪ್ರವೀಣ ಏನು ಮಾಡ್ಬಿಟ್ರು, ಇವನು ಯಾರೂ ಇನ್ನೂ ಕಾರ್ಡೇ ಕೊಟ್ಟಿಲ್ಲ, ಇನ್ನೂ ಒಂದು ವಾರ ಇದೆ, ಯಾಕೆ ಅಂದರು. ನಿಮಗೆ ಫಸ್ಟ್ ಕಾರ್ಡ್ ಕೊಡ್ಬೇಕಂತ, ಇವ್ನು ಯಾರಿಗೂ ಕೊಟ್ಟಿಲ್ಲ ಅಂದು. ಯಾಕಿಂತ ಕೆಲಸ ಮಾಡೋಕೆ ಹೋದ್ರಿ, ನಾನು ಬರ್ತೀನಿ ಅದು. ಆಮೇಲೆ ಬರ್ತೀನಿ ಅಂತ ತಕ್ಷಣ ಎಲ್ಲ ಮಾತಾಡಿ ಹೊರಗಡೆ ಬಂದುಬಿಟ್ವಿ. ಹೊರಗಡೆ ಹಿಂಗೆ ಬರ್ತಾ ಇರುವಾಗ ಚೆನ್ನವರೆಲ್ಲ ಎಲ್ಲ ಕಡೆ ಹೇಳಿದ್ದೀನಿ. ಇದು ಚೆನ್ನವ್ರು ಬಂದರು. ಚೆನ್ನವ್ರು ಬಂದ ತಕ್ಷಣ ಕರ್ಕೊಂಬಂದ್ಬಿಡಪ್ಪ ಅಂದೆ. ನಾನು ವಯಸ್ಸು ನಮ್ಗೆ ಕರ್ಕೊಂಬಂದ್ಬಿಡಪ್ಪ ಅಂತ. ಏನು ನಾನು ಅಣ್ಣವ್ರು ಕರ್ಕೊಂಬಂದ್ಬಿಡಪ್ಪ ಅಂತ. ಆಮೇಲೆ ಅಣ್ಣವ್ರ ಮನೇಲಿ ಯಾರೇ ಬರಲಿ ಹೋಗೋ ಟೈಮಲ್ಲಿ ಹೊರಗಡೆವರೆಗೂ ಬರ್ತಾರೆ ಜೊತೆಗೆ. ಅಷ್ಟು ದೂರ ನಿಂತಿದ್ರು, ಹಿಂಗೆ ಕರೆದ್ರು ನನ್ನ. ನಾನು ತಿರುಗಿ ಬೇರೆ ಹಿಂಗೆ ನೋಡಿದೆ, ಅಣ್ಣವ್ರು ಕಳ್ಸಿ ಏನು ಹೋದೆ. ಹೋಗಿ ನೋಡೋಣ, ಇದು ಆದರೆ ಕರ್ಕೊಂಬರ್ತೀನಿ ಅಂತ. ಚೆನ್ನ ಏನಂದೆ ನಿನಗೆ ಅನ್ಸುತ್ತೆ. ನಾನೇನು ಅಂದಿಲ್ಲ ಅಂದೆ. ನಾನು ಬರ್ತೀನಿ ಅಂತ ಹೇಳಿದ್ದೀನಿ, ಬರ್ತೀನಿ. ಅದೇ ಮದುವೆಗೆ ಬಂದಿದ್ದೆ. ಮದುವೆಗೆ ಬಂದಾಗ ಕರೆಕ್ಟಾಗಿ 10 ಗಂಟೆಗೇನೋ ಶೋಲ್ಟ್ರ್, ಅವಾಗ ಲ್ಯಾಂಡ್ಲೈನ್ ಅಲ್ಲ ಫೋನ್ಗಳು, ಶೋಲ್ಟ್ರಿಗೆ ಬಂತು. ಅಲ್ಲಿ ವಾಚ್ಮ್ಯಾನ್ ಓಡ್ ಬಂದ, ಸರ್ ಇಲ್ಲಿ ಪ್ರಭಾಕರ್ ಅಂತ ಯಾರು ಮದುವೆ ಗಂಡ ಕೈಯಲ್ಲೇ ಕೊಡಬೇಕಂತೆ ಫೋನು. ಆಮೇಲೆ ಆಲ್ರೆಡಿ ಕೂತಿದ್ದೆ ಪೀಠದಲ್ಲಿ. ಓಡ್ ಬಂದೆ. ಚೆನ್ನವರು ಇದರ ಅಣ್ಣವ್ರು ಬರ್ತಾ ಇದ್ದಾರೆ, ಯಾರಿಗೂ ಹೇಳೋಕೆ ಹೋಗಬೇಡ, ಕ್ರೌಡ್ ಆಗುತ್ತೆ. ಅವಾಗ ನಾನು ಆಚೆ ಬಂದಾಗ ನಮ್ಮ ಅಣ್ಣ ದೊಡ್ಡಣ್ಣ ಎಲ್ಲ ಅಲ್ಲಿ ನಿಂತಿದ್ರು. ದೊಡ್ಡಣ್ಣ ಏನಂತೆ ಅಂದರು. ಅದೇ ರಾಜ್ಕುಮಾರ್ ಅವ್ರು ಬರ್ತಾವ್ರೆ, ಹೋಗೋ ಕೂತ್ಕೋ ಹೋಗೋ ಅಂದರು. ಅಂದರೆ ಯಾರು ಸರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವಾಗ ಬಂದು. ಬಟ್ ನನಗೆ ಆ ಮನೆ ಇರೋವರೆಗೂ, ಅಣ್ಣವ್ರು ಇರೋವರೆಗೂ ಆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಲ್ಲ, ಓಮ್ ಅಂದ್ಬಿಟ್ಟು ಹಾಕ್ಬಿಟ್ಟು ಓಮ್ ಅಂತ ಕೆಳಗಡೆ ಹಾರ್ಟ್ ಶೇಪ್, ಅದು ಕೊನೆವರೆಗೂ ಇತ್ತು ಸರ್ ಶೋಕೇಶಲ್ಲಿ. ನಾನು ಒಳಗೆ ಬಂದಿದ್ದ ತಕ್ಷಣ ಹಿಂಗೆ ನೋಡೋರು. ಅವ್ರ ಜೊತೆ ಊಟ ಮಾಡಿದ್ದಾಗಲಿ ಸುಮಾರು ಸಾರಿ ಜೊತೆಗೆ ಏನು ದೇವ್ರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.